ಮಂಗಳೂರಿನವರು ಇಷ್ಟಪಟ್ಟು ತಿನ್ನುವ ಬಂಗುಡೆ ಗಸಿ ರೆಸಿಪಿ ಇವತ್ತು. ಇದು ರುಚಿಯಾದ ಪದಾರ್ಥ. ಇದಕ್ಕೆ ಎಲ್ಲ ಸಾಮಾನು ಹಾಕಿ ಮಾಡಲಿಕ್ಕೆಲ್ಲ, ಅಂದರೆ ನಾವು ಸಾಮಾನ್ಯವಾಗಿ ಜೀರಿಗೆ, ಕೊತ್ತಂಬರಿ ಮತ್ತು ಸಾಸಿವೆ, ಕರಿಮೆಣಸೆಲ್ಲ ಹಾಕಿ ಮಾಡ್ತೇವೆ. ಇದಕ್ಕೆ ಹಾಗೇನಿಲ್ಲ, ಸ್ವಲ್ಪ ಸಾಮಾನು ಸಾಕು. ನೋಡಿ, ನಾನೀಗ 2 ಚಮಚದಷ್ಟು ತೆಂಗಿನ ಎಣ್ಣೆ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸಣ್ಣದಾದರೆ ಒಂದು 10-12 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ದೊಡ್ಡದಾದರೆ ಒಂದು 8 ಸಾಕಾಗ್ತದೆ. ಒಂದು 2 ಇಂಚಿನಷ್ಟು ಶುಂಠಿ ಬೇಕು, ಸ್ವಲ್ಪ ದೊಡ್ಡದೇ ಇರಲಿ. 2 ಎಸಳು ಕರಿಬೇವು. ಇದೆಲ್ಲವನ್ನು ಲೋ ಫ್ಲೇಮಲ್ಲಿ 1 ನಿಮಿಷ ಹುರಿಯುವ. ಇದು ಜಾಸ್ತಿ ಕಪ್ಪೆಲ್ಲ ಆಗಬಾರ್ದು. ಇದು ತೆಂಗಿನಕಾಯಿ ಎಲ್ಲ ಹಾಕಿ ಹುರಿಯುವಾಗ ಸರಿ ಆಗ್ತದೆ. ನೋಡಿ, ಈಗ ಇದು ಸ್ವಲ್ಪ ಆಗಿದೆ, 1 ನಿಮಿಷ ಆಗಿದೆ. ಈಗ ನಾನು ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ದೊಡ್ಡ ಕಪ್ಪಾದರೆ, ಇದು ಬೌಲಾದರೆ 1 ಬೌಲ್ ಆಗ್ತದೆ ಅದರಲ್ಲಿ. ಇದನ್ನು ಹಾಕಿ ಲೋ ಫ್ಲೇಮಲ್ಲಿ, ನಾನು ಲೋ ಟು ಮೀಡಿಯಮ್ ಇಟ್ಟರು ನಡೀತದೆ. ಅದು ಸ್ವಲ್ಪ ಬಿಸಿ ಆಗುವವರೆಗೆ ಹುರಿಬೇಕು, ತುಂಬ ರೋಸ್ಟ್ ಆಗಬಾರ್ದು, ಹಾಗೆ ಹುರಿಬೇಕು. ಈಗ ನಾನೊಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ ಹಾಕ್ತೇನೆ. ನೋಡಿ, ಇದನ್ನು ಹಾಕಿ ಹುರಿಯುವ ಒಂಚೂರು. ಇವಾಗ ಕೊತ್ತಂಬರಿ ಹಾಕಲಿಕ್ಕಿದೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಒಂಚೂರು ಹುರಿಯುವ ಇದರೊಟ್ಟಿಗೆ. ಈಗ ಕೆಂಪು ಮೆಣಸು, ಒಂದು 3 ಬ್ಯಾಡಿಗೆ ಮೆಣಸು, 2 ಗಿಡ್ಡ ಮೆಣಸು. ಇದನ್ನು ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಇದು ಸಣ್ಣ ಗಿಡ್ಡ ಮೆಣಸನ್ನು ಜಾಸ್ತಿ ಹಾಕ್ಬೋದು. ಕಲರ್ ಬೇಕನ್ನಿಸಿದರೆ ಉದ್ದ ಮೆಣಸು ಹಾಕ್ಬೋದು. ನಾನು ಇದನ್ನು ತುಂಡು ಮಾಡಿ ಇದರೊಟ್ಟಿಗೆ ಹುರಿತಾ ಇದ್ದೇನೆ. ನೋಡಿ, ಸಾಕು. ಇನ್ನು ಇದೀಗ ಹುರಿದದಾಗಿದೆ, ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ನಾನೀಗ ತುಂಡು ಮಾಡಿ ಹಾಕಿ, ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಹಾಕಿ ಗ್ರೈಂಡರಲ್ಲಿ ನುಣ್ಣಗೆ ರುಬ್ಬಿ ತರ್ತೇನೆ. ನಾನೀಗ ಇದನ್ನು ಮಿಕ್ಸಿಯಲ್ಲಿ ಹಾಕುವುದಿಲ್ಲ, ಗ್ರೈಂಡರಿಗೆ ಹಾಕಿ ರುಬ್ಬಿ ತಂದಿದ್ದೇನೆ. ನೋಡಿ, ಇದು ಬಂಗುಡೆ ಮೀನು, ಫ್ರೆಶ್ ಮೀನು ಸಿಕ್ಕಿದೆ ನೋಡಿ, ಹಾಗಾಗಿ ಈ ಗಸಿ ಮಾಡ್ತಾಯಿದ್ದೇನೆ. ದೊಡ್ಡ ಮೀನಾದ್ದರಿಂದ, ದೊಡ್ಡ ಮೀನಾದರೆ ಈ ಗಸಿಗೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ನಾನೀಗ ಗ್ರೈಂಡರಲ್ಲಿ ಇದನ್ನು ನುಣ್ಣಗೆ ರುಬ್ಬಿ ತಂದಿದ್ದೇನೆ. ನೋಡಿ, ಸಾಧಾರಣ ಇದು ದಪ್ಪವೇ ಇರಬೇಕು, ನೀರಾಗಬಾರ್ದು ಇದು ಗಸಿ. ನೋಡಿದ್ದೀರಲ್ಲ, ಒಳ್ಳೆ ನುಣ್ಣಗಾಗಿದೆ. ಈಗ ಒಂದು ಮಣ್ಣಿನ ಪಾತ್ರೆ ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೊಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕುವ. ತೆಂಗಿನ ಎಣ್ಣೆಯ ಪರಿಮಳ ಮತ್ತು ರುಚಿ ಕೊಡ್ತದೆ ಒಳ್ಳೆ ಈ ಪದಾರ್ಥಕ್ಕೆ. ನೋಡಿ, ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಇದು ಸಾಸಿವೆ ಚಟಪಟ ಅಂತದೆ ನೋಡಿ, ಆವಾಗ ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಮೆಂತೆ ಕಾಳನ್ನು ಹಾಕಿ ಇದನ್ನು ಹಾಕಿ ಸ್ವಲ್ಪ ಹುರಿದ್ರೆ ಸಾಕು, ತುಂಬ ಹೊತ್ತು ಬೇಡ, ಕಪ್ಪಾಗ್ತದೆ. ಹಾಗಾಗಿ ಈಗ ನೋಡಿ, ನಾನೊಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ನೋಡಿ, ಇದನ್ನು 1 ನಿಮಿಷ ಮೆಲ್ಲ ಉರಿಯಲ್ಲೇ ಹುರಿಯುವ. ಒಂಚೂರು ಬಾಡಿದರೆ ಸಾಕಿದು. ಕಾಯಿ ಮೆಣಸು ನಾನು 1 ಹಾಕಿದ್ದೇನೆ, ಹಾಕ್ಬೋದು 1-2, ಖಾರ ಸಾಕು ಅಂತ. ಇನ್ನು ಕರಿಬೇವು ನೋಡಿ, 1-2 ಎಸಳು ಕರಿಬೇವು ಹಾಕಿದ್ದೇನೆ ನಾನು. ಕರಿಬೇವು ನೋಡಿ ಈಗ ಚಟಪಟ ಅಂತದೆ, ಆವಾಗ ಸಾಕು. ಈಗ 1-2 ದೊಡ್ಡ ಗಾತ್ರದಲ್ಲ, ಸಣ್ಣ ಗಾತ್ರದ ಟೊಮೆಟೊ, ಒಳ್ಳೆ ಹಣ್ಣಾದ ಟೊಮೆಟೊ ತೆಗೆದುಕೊಂಡಿದ್ದೇನೆ ನಾನು. ಇದನ್ನು ಸ್ವಲ್ಪ ಫ್ರೈ ಮಾಡುವ. ನಂತರ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಇಡುವ. 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ ನಾನು, ಬೇಗ ಬೇಯಲಿ ಅಂತ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಚಿಟಿಕೆ ಉಪ್ಪು ಹಾಕೋದು ಅದಕ್ಕೆ, ಸ್ವಲ್ಪ ಬೇಗ ಬೇಯಲಿ ಅಂತ ಸಹ. ಈ ರೀತಿ ಒತ್ತಿ ನೋಡಿದರೆ ಗೊತ್ತಾಗ್ತದೆ ನೋಡಿ. ಈಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ. ಫ್ರೆಂಡ್ಸ್, ನೀವು ನನ್ನ ವಿಡಿಯೋ ಮೊದಲ ಬಾರಿ ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಇದು ಸ್ವಲ್ಪ ದಪ್ಪವೇ ಉಂಟು ಜಾಸ್ತಿ. ನಾನು ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೀಗ. ನೀರು ಹಾಕಿ ಹದ ಮಾಡಿ ಇದನ್ನು ಮೀಡಿಯಮ್ ಹೀಟಲ್ಲಿ ನಾವು ಕುದೀಲಿಕ್ಕೆ ಇಡುವ. ಇದನ್ನೀಗ ಮಸಾಲೆ ಒಳ್ಳೆ ಕುದಿಬೇಕೀಗ. ಒಳ್ಳೆ ಕುದಿದ ಮೇಲೆ ನಾವು ಮೆಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಮೀನು ಹಾಕುವ. ಮೀನು ಜಾಸ್ತಿ ಹೊತ್ತು ಬೇಯಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ನೋಡಿ, ಈಗ ಒಳ್ಳೆ ಬೆಂದಿದೆ ಮಸಾಲೆ. ಉಪ್ಪು ರುಚಿ ಎಲ್ಲ ನೋಡಿದ್ದೇನೆ, ಕರೆಕ್ಟಿದೆ. ಈಗ ನಾನು ಮೀನನ್ನು ತೊಳೆದು ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ, ತುಂಡು ಮಾಡಿದ್ದೇನೆ ನೋಡಿ. 1 ಬಂಗುಡೆಯನ್ನು 4 ತುಂಡು ಮಾಡಿದ್ದೇನೆ. 2 ತುಂಡು ಮಾಡಿ ಸಹ ಹಾಕ್ಬೋದು, 4 ಮಾತ್ರ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ. ಇದನ್ನು ಹಾಕಿ ಈಗ ಒಂಚೂರು ಕುದಿಲಿಕ್ಕಿಟ್ಟರೆ ಸಾಕು, ಯಾಕಂದರೆ ಅದು ಈಗಾಗಲೇ ಕುದಿದಿದೆ ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ.
ಹಾಗಾಗಿ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ತುಂಬ ಹೊತ್ತು ಬಿಸಿ ಇರ್ತದೆ, ಹಾಗಾಗಿ ಮೀನು ಜಾಸ್ತಿ ಹೊತ್ತು ಬೇಯುವ ಅಗತ್ಯ ಇಲ್ಲ. ನೋಡಿ ಈಗ ರೆಡಿಯಾಗಿದೆ, ರುಚಿಯಾದ ಬಂಗುಡೆ ಗಸಿ ರೆಡಿ. ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನಾಳೆ ಮತ್ತೆ ಸಿಗೋಣ. ಧನ್ಯವಾದ.